ಜ್ಞಾನವ್ಯಾಪಿ ಮಸೀದಿಯಲ್ಲಿ ಘಂಟಾನಾದ ಮೊಳಗಿದೆ. 31 ವರ್ಷಗಳ ಕಾಯುವಿಕೆಗೆ ಕೊನೆ ಸಿಕ್ಕಿದೆ. 31 ವರ್ಷಗಳ ಬಳಿಕ ಅಲ್ಲಿ ಪೂಜೆಯನ್ನ ನೆರವೇರಿಸಲಾಗಿದೆ. ಜ್ಞಾನವ್ಯಾಪಿ ಮಸೀದಿಯಲ್ಲಿ ಘಂಟಾನಾದ ಮೊಳಗಿದೆ. ಕಳೆದ ರಾತ್ರಿ 11 ಗಂಟೆಗೆ ನೆಲಮಾಳಿಗೆಯಲ್ಲಿ ಪೂಜೆಯನ್ನ ನೆರವೇರಿಸಲಾಗಿದೆ. 31 ವರ್ಷಗಳ ನಂತರದಲ್ಲಿ ಪೂಜೆಗೆ ಅವಕಾಶ ಸಿಕ್ತು. ಅವಕಾಶ ಸಿಕ್ಕ 8 ಗಂಟೆಗಳಲ್ಲಿ ಪೂಜೆಯನ್ನು ಕೂಡ ನೆರವೇರಿಸಲಾಯಿತು. ಜ್ಞಾನವ್ಯಾಪಿ ಮಸೀದಿಯಲ್ಲಿ ಘಂಟಾನಾದ ಮೊಳಗಿದ ಖುಷಿ ಅರ್ಚಕರ ಕುಟುಂಬದಲ್ಲಿ ಮನೆ ಮಾಡಿದೆ. 31 ವರ್ಷಗಳ ಬಳಿಕ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಪೂಜೆಯನ್ನ ನೆರವೇರಿಸಿದಂತಹ ಒಂದು ದೃಶ್ಯವೂ ಕೂಡ ಇದೀಗ ವೈರಲ್ ಆಗಿದೆ. ಆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ರಾತ್ರಿ 11 ಗಂಟೆಗೆ ಜಿಲ್ಲಾಡಳಿತದ ಒಂದು ಸಮ್ಮುಖದಲ್ಲಿ ಭದ್ರತೆಯೊಂದಿಗೆ ಅಲ್ಲಿ ಪೂಜೆಯನ್ನ ನೆರವೇರಿಸಲಾಯಿತು. ರಾತ್ರಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರ್ದು, ಕಾನೂನು ರೀತಿಯ ತೊಡಕುಗಳು ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈ ಎಲ್ಲ ಒಂದು ಸಮಯವನ್ನ ಆ ಸಮಯಕ್ಕೆ ನಿಗದಿಪಡಿಸಿ ಪೂಜೆ ಮಾಡಲಾಯಿತು. ಹಿಂದೂಗಳೆಲ್ಲರೂ ಕೂಡ ಅಲ್ಲಿ ಸೇರ್ಪಡೆಯಾಗುವ ಮೂಲಕವಾಗಿ ಮಹಾ ಮಂಗಳಾರತಿಯನ್ನ ದೇವರಿಗೆ ನೆರವೇರಿಸಿದರು. ಪೂಜೆಯಲ್ಲಿ ಮಹಿಳೆಯರು ಭಾಗಿಯಾಗಿದ್ದಂತಹ ಸನ್ನಿವೇಶವೂ ಕೂಡ ಆ ದೃಶ್ಯವೂ ಕೂಡ ಕಾಣಸಿಗ್ತಾ ಇದೆ. ಅಲ್ಲಿರ್ತಕ್ಕಂತಹ ದೇವರ ಚಿಹ್ನೆಗಳೇನಿದೆ ಅದಕ್ಕೂ ಕೂಡ ಪೂಜೆಯನ್ನ ನೆರವೇರಿಸಿದ್ದಾರೆ. ಇದನ್ನೇನು ಅರ್ಚಕರು ನೀರನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಇದು ಪೂಜೆಯನ್ನ ಆರಂಭ ಮಾಡೋದಕ್ಕೂ ಮೊದಲ ಅಲ್ಲಿ ಶುಚಿಯನ್ನ ಮಾಡ್ಕೊಳ್ಬೇಕಾದಂತಹ ಕೆಲಸ ಇತ್ತು. ಕಾರಣ 31 ವರ್ಷಗಳಿಂದ ಅಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿದ್ರು, ಬೀಗ ಹಾಕಿದ್ರು. ಆ ಸ್ಥಳದಲ್ಲಿ ಅಲ್ಲಿ ಯಾರಿಗೂ ಪ್ರವೇಶ ಅವಕಾಶ ಇರಲಿಲ್ಲ. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ಶುಚಿರ್ಭೂತಗೊಳಿಸಲಾಯಿತು. ಪೂಜೆಯ ಬಳಿಕ ಹಿಂದೂಗಳಲ್ಲಿ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ಸಿಹಿಯನ್ನ ಹಂಚುವ ಮೂಲಕವಾಗಿ ಒಬ್ಬರಿಗೊಬ್ಬರು ಸಂತಸವನ್ನ ಹಂಚಿಕೊಂಡಂತಹ ಪರಿ ಇದಾಗಿತ್ತು. ಅಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾದ ಕೆಲವೇ ದಿನಗಳಲ್ಲಿ ಇಂಥದ್ದೊಂದು ಶುಭಗಳಿಗೆ, ಶುಭ ಸನ್ನಿವೇಶಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೀವಿ ಅನ್ನುವಂತಹ ತೃಪ್ತಿ ಅಲ್ಲಿದ್ದಂಥವರಲ್ಲಿ ಕಾಣಿಸಿತ್ತು. ದೇವಸ್ಥಾನದ ಸುತ್ತಲೂ ಕೂಡ ಭದ್ರತೆಯನ್ನ ಒದಗಿಸಲಾಗಿತ್ತು. ಕೋರ್ಟ್ನ ಆದೇಶದಂತೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಗೆ ಅವಕಾಶ ಆಗಬಾರ್ದು ಅಂತ ಆ ಒಂದು ಸೂಚನೆ ಕೊಟ್ಟಿದ್ರು. ಹಾಗಾಗಿ ಕಳೆದ ರಾತ್ರಿಯಿಂದಲೇ ಭಾರಿ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಜೊತೆಗೆ ಈ ದೃಶ್ಯ ನೀವೇನು ನೋಡ್ತಾ ಇದ್ರಿ, ಇದು ಜ್ಞಾನವ್ಯಾಪಿ ಮಸೀದಿಗೆ ಹೋಗುವಂತಹ ಮಾರ್ಗ ಅಂತ ಇಲ್ಲಿವರೆಗೂ ಕೂಡ ಆ ನಾಮಫಲಕ ಇತ್ತು. ಸೊ ಅದರ ಮೇಲೆ ಇದು ಜ್ಞಾನವ್ಯಾಪಿ ದೇವಸ್ಥಾನಕ್ಕೆ ಹೋಗುವಂತಹ ಮಾರ್ಗ ಅಂತ ಬದಲಾವಣೆಯನ್ನ ಮಾಡಿ ಸ್ಟಿಕ್ಕರ್ ಅನ್ನ ಅಂಟಿಸಿರುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಇಲ್ಲಿ 1993ರಿಂದ ಪೂಜೆ ನಿಂತು ಹೋಗಿತ್ತು. ಜ್ಞಾನವ್ಯಾಪಿ ನೆಲಮಾಳಿಗೆಯಲ್ಲಿ ಪೂಜೆಗೆ ಅನುಮತಿಯನ್ನ ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಆದೇಶವನ್ನ ಮಾಡಿತು ಕೋರ್ಟ್. ಆ ಕೋರ್ಟ್ನ ಆದೇಶ ಬಂದ 8 ಗಂಟೆಗಳಲ್ಲಿ ಪೂಜೆಯನ್ನ ನೆರವೇರಿಸಲಾಯಿತು. ಸಂಜೆ 5 ಗಂಟೆ ಸಂದರ್ಭ ಜಿಲ್ಲಾಧಿಕಾರಿ ಕಚೇರಿಯ ನೇತೃತ್ವದಲ್ಲಿ ಒಂದು ಸಭೆಯನ್ನ ಕರೆಯಲಾಗುತ್ತೆ. ಮುಂದಿನ ಹಂತದಲ್ಲಿ ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಯಾವೆಲ್ಲ ಸ್ಟೆಪ್ಗಳನ್ನು ಇಡಬೇಕು ಅಂತ. ಸೊ ಅದಾದ ನಂತರದಲ್ಲಿ ರಾತ್ರಿ 7 ಗಂಟೆಗೆ ಜ್ಞಾನವ್ಯಾಪಿ ಪರಿಸರದಲ್ಲಿ ಭದ್ರತೆಯನ್ನು ಕೂಡ ಹೆಚ್ಚಳ ಮಾಡಿಕೊಳ್ಳಲಾಗುತ್ತೆ. ಅಲ್ಲಿ ಭದ್ರತೆಯನ್ನು ಹೆಚ್ಚಳ ಮಾಡಿಕೊಳ್ಳೋ ಮೂಲಕವಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಿಗೆ ಅವಕಾಶ ಮಾಡಿಕೊಡದಂತೆ ಕ್ರಮವನ್ನ ವಹಿಸಲಾಗುತ್ತೆ. ಅದು 5 ಗಂಟೆಗೆ. ಇನ್ನು ರಾತ್ರಿ 8:15ರ ಸಂದರ್ಭ ಜಿಲ್ಲಾಧಿಕಾರಿ ಮತ್ತು ಅಧಿಕಾರಿಗಳ ನೇತೃತ್ವದಲ್ಲಿ ಕಾಶಿ ವಿಶ್ವನಾಥ ದೇಗುಲಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿರ್ತಕ್ಕಂತಹ ಪ್ರಮುಖ ಅರ್ಚಕರ ಜೊತೆಗೆ ಒಂದು ಸುತ್ತಿನ ಮಾತುಕತೆಯೂ ಕೂಡ ಆಗುತ್ತೆ. ಪೂಜೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಒಂದು ನಿರ್ಧಾರವನ್ನ ನೀವು ತೆಗೆದುಕೊಳ್ಬೇಕು, ಯಾವಾಗ ಪೂಜೆಯನ್ನು ಆರಂಭಿಸಬೇಕು ಅಂತಿದ್ದೀರಿ, ಇದಕ್ಕೆ ಬೇಕಾದಂತಹ ಒಂದು ತಯಾರಿಗಳೇನು ಅನ್ನುವಂತಹ ಒಂದು ಮಾತುಕತೆ ಕೂಡ ಆಗುತ್ತೆ. ರಾತ್ರಿ 10:30ಕ್ಕೆ ಬ್ಯಾರಿಕೇಡ್ ಅನ್ನ ತೆರವುಗೊಳಿಸ್ತಾರೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ. ಸ್ವಚ್ಛತಾ ಕಾರ್ಯ ಕೂಡ ಆರಂಭವಾಗುತ್ತೆ. ಅದಾಗಿ ಒಂದು ಅರ್ಧ ಗಂಟೆ ಅಷ್ಟೇ, 10:30ಕ್ಕೆ ಎಲ್ಲವನ್ನು ಕೂಡ ಅಲ್ಲಿ ಶುಚಿರ್ಭೂತಗೊಳಿಸ್ತಾರೆ. ನಂತರ 11 ಗಂಟೆಗೆ ನೆಲಮಾಳಿಗೆಯಲ್ಲಿರ್ತಕ್ಕಂತಹ ವಿಗ್ರಹಗಳಿಗೆ ಪೂಜೆ ಕಾರ್ಯವನ್ನ ಆರಂಭ ಮಾಡ್ತಾರೆ. ಮಹಾಮಂಗಳಾರತಿಯನ್ನ ಮಾಡಿ ಇದ್ದವರೆಲ್ಲರಿಗೂ ಕೂಡ ಸಿಹಿಯನ್ನ ಹಂಚುವ ಮೂಲಕವಾಗಿ ಸಂಭ್ರಮವನ್ನ ಹೊರಹಾಕ್ತಾರೆ. ಅದೇ ದೃಶ್ಯವನ್ನ ನೀವು ನೋಡ್ತಾ ಇರೋದು. ವ್ಯಾಸ ಮಾಳಿಗೆ ಅಂತ ಕೂಡ ಈ ಒಂದು ನೆಲಮಾಳಿಗೆಯನ್ನ ಕರೆಯಲಾಗುತ್ತೆ. ಜ್ಞಾನವ್ಯಾಪಿ ಕಟ್ಟಡದ ನೆಲಮಾಳಿಗೆಯಲ್ಲಿ ನಿನ್ನೆ ರಾತ್ರಿ 11 ಗಂಟೆಗೆ ಪೂಜೆಯನ್ನ ನೆರವೇರಿಸ್ತಾರೆ. ಗೋಡೆಯಲ್ಲಿದ್ದಂತಹ ಶಿವಲಿಂಗ, ಧಾರ್ಮಿಕ ಚಿಹ್ನೆಗಳಿಗೂ ಕೂಡ ಪೂಜೆಯನ್ನ ನೆರವೇರಿಸಲಾಯಿತು.